ಇಜೇರಿ ಶ್ರೀ ಹಜರತ್ ಖ್ವಾಜಾ ಅಮೀನುದ್ದೀನ್ ಜಾತ್ರಾ ಮಹೋತ್ಸವ ಯಡ್ರಾಮಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಜೇರಿಯ ಶ್ರೀ ಹಜರತ್ ಖ್ವಾಜಾ ಅಮೀನುದ್ದೀನ್ ಅವರ ಜಾತ್ರಾ ಮಹೋತ್ಸವವು ಭಕ್ತಿಭಾವ ಹಾಗೂ ಅದ್ದೂರಿಯಾಗಿ ನಡೆಯಲಿದ್ದು ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಲಾಗಿದೆ. ನಾಡಿನಲ್ಲಿ ಅನಂತ ಶಿವಯೋಗಿಗಳು ಶರಣರು ಹಾಗೂ ವಚನಕಾರರು ಅವತರಿಸಿ ಸರ್ವಧರ್ಮ ಸೌಹಾರ್ದತೆಯನ್ನು ಸಾರಿದ ಮಹತ್ವದ ಪರಂಪರೆಯ ಸಂಕೇತವಾಗಿ ಈ ಜಾತ್ರೆ ನಡೆಯುತ್ತದೆ. ಅನ್ನ ವಸ್ತ್ರ ದಾಸೋಹದ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಸತ್ಪುರುಷರ ಸ್ಮರಣಾರ್ಥ ಈ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಕಾರ್ಯಕ್ರಮ ವಿವರಗಳು: ಡಿಸೆಂಬರ್ 30, 2026 ಸೋಮವಾರ ರಾತ್ರಿ 2 ಗಂಟೆಗೆ ಸಂದಲ್ ಕಾರ್ಯಕ್ರಮ ನಡೆಯಲಿದ್ದು, ಸೂಫಿ ಸಂತರು ಹಾಗೂ ಸಜ್ಜಾದೆ ಸಾಹೇಬರ ಮನೆಯಿಂದ ಬಜಾರ್ ಮಾರ್ಗವಾಗಿ ದರ್ಗಾ ಶರೀಫ್ಗೆ ಮೆರವಣಿಗೆ ನಡೆಯುತ್ತದೆ. ಬಳಿಕ ಗಂಧದ ಲೇಪನವನ್ನು ಸಜ್ಜಾದೆ ಸಾಹೇಬರ ಅಮೃತ ಹಸ್ತದಿಂದ ನೆರವೇರಿಸಲಾಗುತ್ತದೆ. ಡಿಸೆಂಬರ್ 31, 2026 ಮಂಗಳವಾರ ರಾತ್ರಿ 9 ಗಂಟೆಗೆ ದೀಪೋತ್ಸವ ಹಾಗೂ ಗೀಗಿ ಪದಗಳ ಕಾರ್ಯಕ್ರಮ ಜರುಗಲಿದೆ. ಡಿಸೆಂಬರ್ 1, 2026 ಬುಧವಾರ ಮುಂಜಾನೆ ಜಂಗೀ ಕುಸ್ತಿಗಳು ನಡೆಯಲಿದ್ದು, ಸಾಯಂಕಾಲ 5 ಗಂಟೆಗೆ ಜಯಾರಥ್ ನಂತರ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಉಚಿತವಾಗಿ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯಗಳು ಒದಗಿಸಲಾಗಿದ್ದು, ರೈತರಿಗೆ ದಾಸೋಹ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸಕಲ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ದರ್ಗಾ ಶರೀಫ್ ದರ್ಶನ ಪಡೆದು ಆಶೀರ್ವಾದ ಪಡೆಯಬೇಕಾಗಿ ಮನವಿ. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಮಧ್ಯದಲ್ಲಿರ್ತಕ್ಕಂಥ ಇಜೇರಿ ಗ್ರಾಮ, ಇಜೇರಿ ಹುಬ್ಬಳ್ಳಿ ಕೂಡ ಇರುತ್ತೆ. ದೊಡ್ಡ ಗ್ರಾಮ ಇದು. ಕನಿಷ್ಠ ಒಂದು 20-30 ಸಾವಿರ ಜನಸಂಖ್ಯೆ ವಾಸವಾಗಿರ್ತಕ್ಕಂಥ ಗ್ರಾಮ. ಇಲ್ಲಿ ದೊಡ್ಡ ಪ್ರತಿ ವರ್ಷದಂತ ಕನಿಷ್ಠ ಇವತ್ತು 40-45 ವರ್ಷಗಳಿಂದ ಈ ಜಾತ್ರೆಯನ್ನು ನಡೀತಾ ಇದೆ. ಪ್ರತಿ ವರ್ಷದಿಂದ ಕೂಡ ಈ ವರ್ಷ ಕೂಡ ಭಾಳ ವಿಜೃಂಭಣೆ ನಡೀತಾ ಇದೆ. ಹಾಗಾಗಿ ನಾನು ಹೇಳಕ್ಕೆ ಬಯಸೋದು ಅಷ್ಟೇ, ರೈತರಿಗೆ ಒಳ್ಳೆಯ ಅವಕಾಶ ಇದೆ. ಯಾಕಪ್ಪ ಅಂದರೆ 30ನೇ ತಾರೀಕು ಸೋಮವಾರ ಇರ್ತಾವತ್ತ. ಆದರೆ ಅವತ್ತೇ ಗಂಧದ ಮೆರವಣಿಗೆ ಸಜ್ಜಾದರ ಮನೆಯಿಂದ ಬಾಜಾರ್ ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ದರ್ಗಾಕ್ಕೆ ತಲುಪಿ ಮತ್ತು ಗಂಧ ಲೇಪನೆ ಮಾಡಿ ಜನ ಬರ್ತಾಯಿದ್ದಾರೆ. ಮತ್ತು ಮರುದಿವಸ 31ನೇ ತಾರೀಕು ದೀಪೋತ್ಸವ ಇರುತ್ತೆ. ದೀಪೋತ್ಸವ ಸಂಜೆ ಮಾಡಿ ರಾತ್ರಿ 8-8:30 ಗಂಟೆಗೆ ಮತ್ತು ಗೀಗಿ ಪದವನ್ನು ಬೆಳಗಾನ ಇವತ್ತು ಆಡ್ತಾ ಇದ್ದಾರೆ. 31ನೇ ತಾರೀಕು ಮಂಗಳವಾರ. ಹಾಗಾಗಿ ಅದೇ ರೀತಿ ಬುಧವಾರ ಕೂಡ ಸಾಯಂಕಾಲ ಕುಸ್ತಿ ಪೈಲ್ವಾನರು ಬರ್ತಾರೆ. ಕುಸ್ತಿಯನ್ನು ನಡೀತಾ ಇದೆ. ಹಾಗಾಗಿ ಎಲ್ಲ ಬಂದಿರತಕ್ಕಂಥ ರೈತರ ದನಕರಗಳಿಗೆ ಉಚಿತವಾಗಿ ನೀರು, ರೈತರಿಗೆ ಬಂದಿರತಕ್ಕಂಥ ದಾಸೋಗು ಅಂದರೆ ಊಟದ ವ್ಯವಸ್ಥೆ ಮತ್ತು ಜೊತೆಗೆ ಇಲ್ಲಿ ಮತ್ತು ಲೈಟಿನ ವ್ಯವಸ್ಥೆ ಎಲ್ಲನೂ ಕೂಡ ತಮಗೆ ರೈತರಿಗೆ ಏನೇನು ಅವಕಾಶ ಇದೆ ಮತ್ತು ದನಕರಿಗಳು ಕೂಡ ಉಚಿತವಾಗಿ ಡಾಕ್ಟ್ರುಗಳು ಪಶು ಆಸ್ಪತ್ರೆ ಕೂಡ ಇಲ್ಲಿ ಇರ್ತದೆ. ಹಾಗಾಗಿ ಎಲ್ಲ ವ್ಯವಸ್ಥೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಎಲ್ಲನೂ ಜವಾಬ್ದಾರಿಯಿಂದ ಸೈಯದ್ ಹಜರತ್ ಖ್ವಾಜಾ ಅಮೀನುದ್ದೀನ್ ದರ್ಗಾದ ಕಮಿಟಿ ಕಡೆಯಿಂದ ಎಲ್ಲರೂ ಊರಿನವ್ರು ನಿಂತು ಜವಾಬ್ದಾರಿಯಿಂದ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ತಾರೆ. ಹಾಗಾಗಿ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥದ್ದು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಂದು ಇಲ್ಲಿ ಜಾತ್ರೆಗೆ ಬಂದು ಈ ಗುರುಗಳ ಹಜರತ್ ಖ್ವಾಜಾ ಅಮೀನುದ್ದೀನ್ ಆಶೀರ್ವಾದ ಪಡ್ಕೊಂಡು ತಮ್ಮ ದನಕರಗಳನ್ನು ಮಾರಾಟ ಮಾಡ್ಬೋದು, ಖರೀದಿ ಮಾಡ್ಬೋದು. ಮುಂದೆ ಬಂದಿರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಎತ್ತುಗಳನ್ನು ಒಯ್ದು ಉಳುಮೆ ಮಾಡಿ ಎಲ್ಲ ಜನರಿಗೆ ಹಸು ನೀಗಿಸ್ತಕ್ಕಂಥ ಕೆಲಸ ರೈತರು ಮಾಡ್ತಾರೆ. ಈ ವರ್ಷವೂ ಕೂಡ ಹೆಚ್ಚಿಗೆ ಉತ್ಪಾದನೆ ಬೆಳೀಲಿ ರೈತರು ಅಂತೇಳಿ ನಾನು ಇವತ್ತು ವಿಡಿಯೋ ಮುಖಾಂತರ ಎಲ್ಲರೂ ಇವತ್ತು ನಾನು ಮೊದಲನೇದಾಗಿ ಪತ್ರಕರ್ತರು, ಯಾಕಂದರೆ ಪತ್ರಕರ್ತರು ವಿಶೇಷವಾಗಿ ಸುದ್ದಿಯನ್ನು ಮುಟ್ಟಿಸ್ತಾರೆ. ಹಾಗಾಗಿ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಮತ್ತು ಪತ್ರಕರ್ತರು ಕೂಡ ಒಳ್ಳೆಯ ಸಂದೇಶವನ್ನು ಕಳಿಸ್ತಾರೆ ಅಂತಕ್ಕಂಥ ಮನೋಭಾವನೆಯಿಂದ ಎಲ್ಲರೂ ತಾವು ನಮ್ಮ ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ರೈತರು ಕೂಡ ಬಂದು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಜಾತ್ರೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀವಿ. ನಮಸ್ಕಾರ. ನನ್ನ ಹೆಸರು ಅಲ್ಲಾ ಪಟೇಲ್, ಮಾಲಿಕ್ ಪಾಟೀಲ್, ಮುಖ್ಯ ಇಜೇರಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರು ಸೇನೆ ರಾಜ್ಯದ ಕಾರ್ಯಕಾರಿ ಸಮಿತಿ ಸದಸ್ಯರು, ಬೆಂಗಳೂರು. ನನ್ನ ಸ್ವಂತ ಊರು ಇಜೇರಿ.